ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇನ್ಮುಂದೆ ಬ್ಯಾಂಕ್ ಖಾತೆ ಇಲ್ಲದಿದ್ರೂ ಕೂಡ ಗೂಗಲ್ ಪೇ ಮೂಲಕ ಹಣವನ್ನು ನೀವು ಕಳಿಸಬಹುದು. ಹಾಗಿದ್ರೆ ಹೇಗೆ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ನಮ್ಮ ದೇಶದಲ್ಲಿ ಇಂದು ಎಲ್ಲಿ ನೋಡಿದ್ರೂ ಡಿಜಿಟಲ್ ಪಾವತಿಗಳೇ ಕಾಣಸಿಗ್ತವೆ. ಫೋನ್ ಪೇ, ಗೂಗಲ್ ಪೇ ಬಂದ ನಂತರ ನಗದು ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಆದರೆ UPI ಮೂಲಕ ಹಣವನ್ನು ಕಳುಹಿಸಲು ಅಥವಾ QR ಕೋಡ್ ಸ್ಕ್ಯಾನ್ ಮಾಡಲು ಬ್ಯಾಂಕ್ ಖಾತೆ ಇರುವುದು ಕಡ್ಡಾಯವಾಗಿತ್ತು. ದೇಶದ ಹೆಚ್ಚಿನ ಜನರಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದ ಹಿರಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಂತ ಬ್ಯಾಂಕ್ ಖಾತೆಗಳಿರುವುದಿಲ್ಲ. ಈ ಅಡಚಣೆಯನ್ನು ಹೋಗಲಾಡಿಸಲು ಟೆಕ್ ದತ್ಯ ಗೂಗಲ್ ಪೇ ಇದೀಗ ಮನಿ ಎಂಬ ಸಂಚಲನಾತ್ಮಕ ಫೀಚರ್ ಅನ್ನು ಕೂಡ ಪರಿಚಯಿಸಿದೆ. ಏನಿದು ಪಾಕೆಟ್ ಮನಿ ಫೀಚರ್? ಈ ಫೀಚರ್ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಮತ್ತೊಬ್ಬರ ಗೂಗಲ್ ಪೇ ಖಾತೆಗೆ ಲಿಂಕ್ ಮಾಡಬಹುದು. ಅಂದರೆ ಬ್ಯಾಂಕ್ ಖಾತೆ ಹೊಂದಿರುವ ವ್ಯಕ್ತಿಯು ತನ್ನ ಖಾತೆಯ ಸ್ವಲ್ಪ ಆಕ್ಸೆಸ್ ಅನ್ನು ಖಾತೆ ಇಲ್ಲದ ವ್ಯಕ್ತಿಗೆ ನೀಡ್ತಾನೆ. ಇದರಿಂದ ಎರಡನೇ ವ್ಯಕ್ತಿಯು ತನ್ನ ಫೋನ್ ಮೂಲಕ UPI ಪಾವತಿ ಮಾಡಿದ್ರು ಆ ಹಣವು ಮೊದಲ ವ್ಯಕ್ತಿಯ ಬ್ಯಾಂಕ್ ಖಾತೆಯಿಂದಲೇ ಕಡಿತವಾಗುತ್ತೆ. ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಬ್ಯಾಂಕ್ ಖಾತೆ ಇರಲೇಬೇಕೆಂಬ ನಿಯಮವಿಲ್ಲದೆ ಡಿಜಿಟಲ್ ವಹಿವಾಟನ್ನು ಕೂಡ ನಡೆಸಬಹುದು. ಹಾಗಿದ್ರೆ ಈ ಫೀಚರ್ ಅನ್ನು ಸೆಟಪ್ ಮಾಡುವುದು ಹೇಗೆ? ಬ್ಯಾಂಕ್ ಖಾತೆ ಇರುವವರು ನಿಮ್ಮ ಗೂಗಲ್ ಪೇ ಆ್ಯಪ್ಗೆ ಹೋಗಿ ಪ್ಯಾಕೆಟ್ ಮನಿ ಆಪ್ಷನ್ ಅನ್ನು ಆರಿಸಿಕೊಳ್ಳಿ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಿಂದ ಯಾರಿಗೆ ಈ ಸೌಲಭ್ಯ ನೀಡಬೇಕೋ ಅವರ ನಂಬರನ್ನು ಆಯ್ಕೆ ಮಾಡಿ. ಇನ್ನು ಖಾತೆ ಇಲ್ಲದವರು, ನೀವು ಆಯ್ಕೆ ಮಾಡಿದ ವ್ಯಕ್ತಿಯ ಫೋನ್ನಲ್ಲೂ ಗೂಗಲ್ ಪೇ ಇರಬೇಕು. ಅವರಿಗೆ ಒಂದು ಇನ್ವಿಟೇಷನ್ ಲಿಂಕ್ ಹೋಗ್ತದೆ, ಅದನ್ನು ಅವರ ಸ್ವೀಕಾರ ಮಾಡಬೇಕು. ಸೆಟಪ್ ಮಾಡುವ ಸಮಯದಲ್ಲಿ ಆ ವ್ಯಕ್ತಿಗೂ ನಿಮಗಿರುವ ಸಂಬಂಧವನ್ನು ತಿಳಿಸಬೇಕು. ಅವರು ಒಂದು ತಿಂಗಳಲ್ಲಿ ಗರಿಷ್ಠ ಎಷ್ಟು ಹಣ ಖರ್ಚು ಮಾಡ್ಬೋದು ಎಂಬುದನ್ನು ನೀವು ಮೊದಲೇ ನಿರ್ಧರಿಸಬಹುದು. ಹಣವು ನಿಮ್ಮ ಖಾತೆಯಿಂದಲೇ ಹೋಗುವುದರಿಂದ ಗೂಗಲ್ ಪೇ ನಿಮಗೆ ಸಂಪೂರ್ಣ ನಿಯಂತ್ರಣವನ್ನು ಕೂಡ ನೀಡುತ್ತೆ. ನಿಮ್ಮ ಖಾತೆಯನ್ನು ಬಳಸ್ತಾ ಇರೋ ವ್ಯಕ್ತಿ ಎಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ನಿಮ್ಮ ಆ್ಯಪ್ಗೆ ರಿಯಲ್ ಟೈಮ್ ನೋಟಿಫಿಕೇಶನ್ಗಳು ಕೂಡ ಬರುತ್ತವೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.